ಭಯ ಅನ್ನೋದು ದುರ್ಬಲತೆಯ ಚಿಹ್ನೆ ಅಲ್ಲ, ಅದು ಮಾನವನ ಸಹಜ ಪ್ರತಿಕ್ರಿಯೆ. ಭಯ ಎಲ್ಲರಿಗೂ ಬರುತ್ತದೆ. ಧೈರ್ಯವಂತನಿಗೂ ಭಯ ಇರುತ್ತದೆ. ವ್ಯತ್ಯಾಸ ಇರುವುದು ಅವರು ಭಯಕ್ಕೆ ಕೊಡುವ ಉತ್ತರದಲ್ಲಿ. ಭಯ ಕಲ್ಪನೆಯಿಂದ ದೊಡ್ಡದಾಗುತ್ತದೆ. ನಿಜವಾದ ಅಪಾಯಕ್ಕಿಂತ ಕಲ್ಪನೆಯ ಭಯ ಹೆಚ್ಚು ಕಾಡುತ್ತದೆ. ಭಯಕ್ಕೆ ಹೆಸರು ಕೊಡಿ. ಏನಕ್ಕೆ ಭಯ? ಸ್ಪಷ್ಟವಾಗಿ ಹೇಳಿದ್ರೆ ಅರ್ಧ ಭಯ ಕಡಿಮೆ. ಚಿಕ್ಕ ಹೆಜ್ಜೆ ಹಾಕಿ. ಒಂದೇ ಸಲ ದೊಡ್ಡ ಹೆಜ್ಜೆ ಬೇಡ, ಚಿಕ್ಕ ಪ್ರಯತ್ನ ಸಾಕು. ಭಯದಿಂದ ಓಡಬೇಡಿ. ಭಯದಿಂದ ದೂರ ಓಡಿದ್ರೆ ಅದು ಇನ್ನಷ್ಟು ಬೆಳೆಸುತ್ತದೆ. ಉಸಿರಾಟ ಭಯ ಕಡಿಮೆ ಮಾಡುತ್ತದೆ. ಆಳವಾದ ಉಸಿರಾಟ ದೇಹಕ್ಕೆ ಸಂದೇಶ ಕಳುಹಿಸುತ್ತದೆ, ಎಲ್ಲ ಸುರಕ್ಷಿತ. ಹಿಂದಿನ ಜಯಗಳನ್ನು ನೆನಪು ಮಾಡಿ. ಒಮ್ಮೆ ನೀನು ಗೆದ್ದಿದ್ದೆ, ಅದು ಸಾಕ್ಷಿ. ಏನಾದರೂ ಆಗಬಹುದು ಅನ್ನೋ ಯೋಚನೆ, ಅದು ಎರಡು ದಿಕ್ಕು, ಒಳ್ಳೆಯದು ಆಗಬಹುದು. ಧೈರ್ಯ ಅಂದರೆ ಭಯ ಇಲ್ಲದಿರುವುದು ಅಲ್ಲ, ಭಯ ಇದ್ದರೂ ಮುಂದೆ ಹೋಗುವುದು. ಭಯ ನಿನ್ನ ಗುರು. ಭಯ ತೋರಿಸೋ ಜಾಗದಲ್ಲೇ ಬೆಳವಣಿಗೆ ಇದೆ. ಭಯ ಬಂದಾಗ ಹಿಂದಕ್ಕೆ ಹೋಗಬೇಡ, ಅದನ್ನೇ ಮುಂದೆ ಹೋಗೋ ಸೂಚನೆ ಅಂತ ನೋಡಿ.